ಅಂದ್ರೆ ಏನಂತ ಅಂದ್ರೆ ಫಸ್ಟ್ ಮ್ಯೂಚುವಾಲಿಟಿ. ಮ್ಯೂಚುವಾಲಿಟಿ ಅಂದ್ರೆ ಪರಸ್ಪರ ನಾವೆಲ್ಲ ಒಂದಾಗತ್ತಾನೆ. ನಾವು ಒಂದಾಗದ ಮ್ಯೂಸಿಕ್ ಇಂದ. ಮ್ಯೂಸಿಕ್ ಇಲ್ಲ ನಾವೆಲ್ಲ ಒಂದಾಗಲ್ಲ. ಆಮೇಲೆ ಯು ಅಂದ್ರೆ ಎಂ ಆಯ್ತು. ಈಗ ಯು ಅಂದ್ರೆ ಯೂನಿವರ್ಸಾಲಿಟಿ. ಅಂದ್ರೆ ಇಡೀ ಪ್ರಪಂಚದಲ್ಲಿ ನೀವು ಎಲ್ಲೇ ಹೋದ್ರು 7 ಸ್ವರ ಇರ್ತದೆ. ಅದು ವೆಸ್ಟರ್ನ್ ಮ್ಯೂಸಿಕ್ ಆಗಿರ್ಬೋದು, ಹಿಂದೂಸ್ತಾನಿ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮತ್ತೆ ಲೈಟ್ ಮ್ಯೂಸಿಕ್ ಆಗಿರ್ಬೋದು. ಯಾವುದಕ್ಕೆ ಆದ್ರೂ 7 ಸ್ವರಗಳು ಇರೋದು. ಅದು ಇಡೀ ಪ್ರಪಂಚದಲ್ಲೆಲ್ಲ ಒಂದೇ. ಆಮೇಲೆ ಎಸ್ ಸ್ಪಿರಿಚುವಾಲಿಟಿ. ಸ್ಪಿರಿಚುವಾಲಿಟಿ ಅಂದ್ರೆ ಬಂದ್ರೆ ಈ ಒಂದು ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅಂದ್ರೆ ನಿಮ್ಗೆ ಗೊತ್ತು. ಫಸ್ಟ್ ಯಾವುದೇ ಪಕ್ಷ ಸ್ಟಾರ್ಟ್ ಮಾಡಿದಾಗ ನಾವೇನ್ ಆಡ್ತೀವಿ? ದೇವರ ಆಡ್ತೀವಿ, ಹೌದಲ್ಲ? ಅದೇ ಸ್ಪಿರಿಚುವಾಲಿಟಿ. ಆಮೇಲೆ ಐ ಇಂಡಿವಿಜುವಾಲಿಟಿ. ಇಂಡಿವಿಜುವಾಲಿಟಿ ಅಂದ್ರೆ ಈಗ ಮ್ಯೂಸಿಕ್ ಆಡೋರು ಮಂಜುನಾಥ್ ಆಡೋದು ಒಂಥರ ಇರುತ್ತೆ, ಇನ್ನೊಬ್ಬ ಆಡೋದು ಬೇರೆ ತರ ಇರುತ್ತೆ. ವೈಯಕ್ತಿಕತೆ ಅಂದ್ರೆ ಅವ್ರ ತಕ್ಕಂತೆ ಅವರು ಆಡ್ತಾರೆ. ವೈಯಕ್ತಿಕತೆ ಅಂತಂದ್ರೆ ಟೋನ್ ಕೂಡ ಇರ್ಬೋದು, ಟೋನ್ ಬೇರೆ ಇರ್ಬೋದು, ರಾಗನೂ ಬೇರೆ ಇದು ಮಾಡ್ಬೋದು, ಯಾವುದೇ ಬೇಕಾದ್ರೂ ಆಡ್ಬೋದು. ಆದ್ರೆ ರಾಜ್ಕುಮಾರ್ ಆಡೋದ್ರಲ್ಲಿ ಆಡ್ತಾರೆ, ಆದ್ರೆ ಟೋನ್ ಹೆಂಗ್ ಬೇಕಾದ್ರೂ ಇರ್ಬೋದು. ಯಾಕಂದ್ರೆ ಸಿ. ಇವಾಗ ಸಿ ಅಂದ್ರೆ ಕ್ರಿಯೇಟಿವಿಟಿ. ಅಂದ್ರೆ ನಾವು ಒಬ್ಬೊಬ್ರು ಒಂದೊಂದರ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ನಮಗ್ ತಕ್ಕಂತೆ ಸೃಷ್ಟಿ ಮಾಡ್ಕೊಳ್ಬೇಕಾಗತ್ತೆ ಹಾಡೋದು, ಹೌದಲ್ವಾ? ಹಾಡುವವರು ಹೆಂಗ್ ಬೇಕಾದ್ರೂ